स्वागत करेंगे हमारे प्यारे श्रीपाद सर को एक बार जोरदार तालियों के साथ। लेट्स वेलकम मिस्टर श्रीपाद सर। जोरदार तालियां। वेलकम सर। यस सर। मैं रिक्वेस्ट करूंगा मानिक सर को। ರೆಡಿ ಇದ್ದೀರಾ? ಸೊ ರೆಡಿ ಆಮೇಲೆ ಆಗಿ ಯಾವ್ದ್ರಲ್ಲಿ ಡಿಯರ್ ಲೈಫ್ ಅಲ್ಲಿ ಚಾಲು ಮಾಡ್ಲಿಕ್ಕೆ ನಂದು ಕೆಲವು ಸವಾಲ್ ಇದೆ ನಿಮ್ಗೆ ಹಾಕೊಂಡು ಬಂದಿದ್ದೀನಿ. ಆ ಸವಾಲ್ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಒಂದೇ ಬಿಸ್ನೆಸ್ ಅಲ್ಲಿ ಇದ್ದೇವೆ. ಬಟ್ ಈ ಬಿಸ್ನೆಸ್ ಅಲ್ಲಿ ನೀವು ಗೆಲ್ಲಬೇಕಂತ ಬಂದಿದ್ದೀರಾ ಅಥವಾ ಸೋಲಬಾರದಂತ ಬಂದಿದ್ದೀರಾ? ನಾವು ಗೆಲ್ಲಿಕ್ಕೋಸ್ಕರನೇ ಈ ಪ್ರಪಂಚದಲ್ಲಿ ಹುಟ್ಟಿರೋದು. ನೀವು ಅಷ್ಟೇ. ನಾವು ಗೆಲ್ಲಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಈ ಬಿಸ್ನೆಸ್ ಅಲ್ಲಿ ಗೆಲ್ಲೇಬೇಕಂತ ಇದ್ರೆ ಇಲ್ಲಿ ಹೇಳಿರುವುದನ್ನಷ್ಟನ್ನು ಪಾಲಿಸ್ಬೇಕು, ಅದನ್ನ ಅನುಸರಿಸ್ಕೊಳ್ಬೇಕು. ಏನ್ ಮಾಡ್ಬೇಕು? ನೀವೊಂದು ವೇಳೆ ಈ ಬಿಸ್ನೆಸ್ ಅಲ್ಲಿ ಗೆಲ್ಲಬೇಕಂತ ಇದ್ರೆ ನೀವಿಲ್ಲಿ ನಿಮ್ಮ ಸರಿಯಾದ ರೈಟ್ ಆಕ್ಟಿವ್ ಅಪ್ಲೈನ್ಸ್ ಗಳು ಹೇಳಿರುವಂತದ್ದನ್ನ ಎಲ್ಲಾನು ಏನ್ ಮಾಡ್ಬೇಕು? ಪಾಲಿಸುವಂತವ್ರಾಗ್ಬೇಕು, ಅನುಸರಿಸುವಂತವ್ರಾಗಿರ್ಬೇಕು. ಇಸ್ ಇಟ್ ಕ್ಲಿಯರ್? ನಾವಿಲ್ಲಿ ಹೇಳಿರೋದನ್ನ ನೀವೆಲ್ಲರೂ ಪಾಲಿಸ್ಲಿಕ್ಕೆ ರೆಡಿ ಇದ್ದೀರಾ? ನಾವಿಲ್ಲಿ ಹೇಳಿರೋದನ್ನ ನೀವೆಲ್ಲರೂ ನಿಮ್ಮ ಲೈಫ್ ಅಲ್ಲಿ ಅನುಸರಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಪಕ್ಕಾ ರೆಡಿ ಇದ್ದೀರಾ? ಹಾಗಾದ್ರೆ ನಾವು ಕೆಲವುದನ್ನ ಹೇಳ್ತೇವೆ, ಅದನ್ನ ಬರ್ಕೊಂಡು ಪಾಲಿಸ್ಲಿಕ್ಕೆ ಶುರು ಮಾಡಿ, ಅನುಸರಿಸ್ಲಿಕ್ಕೆ ಶುರು ಮಾಡಿ. ಹಾಗಾದ್ರೆ ಮೊದಲನೇದು ನೀವೇನ್ ಮಾಡ್ಬೇಕು ಅನ್ನೋದು ಇಲ್ಲಿ ಬರಿತಾ ಇದ್ದೇನೆ. ನಿಮಗೆ ಕನಸು ಇರಬೇಕು. ಏನಿರಬೇಕು? ನಿಮ್ಮೆಲ್ಲರ ಹತ್ರನು ಕನಸು ಇರಬೇಕು. ಫಸ್ಟ್ ಕನಸು ಇದೆಯಾ ಅಥವಾ ಇಲ್ಲ ಅಂತಾದ್ರೆ ಕನಸು ಕಾಣ್ಲಿಕ್ಕೆ ರೆಡಿ ಇದ್ದೀರಾ? ಹಾ, ಫಸ್ಟ್ ನಿಮ್ಮ ಹತ್ರ ಕನಸು ಇರ್ಬೇಕು. ಅಂಡ್ ಆ ಕನಸು ಯಾವತ್ತೂ ಛೋಟಾ ಮೋಟಾ ಕಾಣಬೇಡಿ. ಬಾಯ್ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದೇನೆ, ನೀವು ಹೈಟ್ ಛೋಟಾ ಇರ್ಬೋದು, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಛೋಟಾ ಇರ್ಬೋದು, ನಿಮ್ಮ ಹತ್ರ ಇರುವ ಅಚೀವ್ಮೆಂಟ್ಸ್ ಶುರುವಾತ್ ಮಾಡಿದಾಗ ಎಲ್ಲಾನು ಛೋಟಾ ಅಥವಾ ಝೀರೋ ಇರ್ಬೋದು. ಬಟ್ ನಿಮ್ಮ ಡ್ರೀಮ್ ಮಾತ್ರ ಛೋಟಾ ಅಥವಾ ಝೀರೋ ಇಟ್ಕೊಳ್ಬೇಡಿ. ಡ್ರೀಮ್ ಹಮೇಶಾ ಬಡಾ ದೇಕೋ. ಯು ಥಿಂಕ್ ಅಪ್ ಟು ಸ್ಕೈ ನಂದ, at least you will reach up to cloud. You think up to sun, Meghana, at least you will reach up to moon or star. Yes sir. But thinking ಏ ಮಾಡ್ತಿದ್ದೇವೆ ನಾವು ಅಪ್ ಟು ಗುರುಕುಲ್ನ ಗೇಟ್ ವರೆಗೆ ಹೋಗಿ ರೀಚ್ ಆಗ್ತೇನಂತ. ಅದಕ್ಕೋಸ್ಕರ ನೀವು ಗುರುಕುಲ್ನ ಗೇಟ್ ವರೆಗೆ ಮಾತ್ರ ರೀಚ್ ಆಗ್ತೀರಾ. ಸೋಚೋ ಆಸ್ಮಾನ್ ಮೇ ಉಡುಂಗಾ, ಆಗ್ಲೇ ನೀವು ಫಾರಿನ್ ಟ್ರಿಪ್ ಅಚೀವ್ ಮಾಡಿ ಫ್ಲೈಟ್ ಅಲ್ಲಿ ಕೂತ್ಕೊಂಡು ಆಸ್ಮಾನ್ में उड़ के आ जाओगे. जब तक सोचोगे नहीं, जब तक ड्रीम देखोगे नहीं, तब तक ड्रीम पूरा नहीं हो सकता है. Are you getting my point? Yes sir. ಕನಸು ಕಾಣಿ, ಕನಸು ಇರ್ಬೇಕು ನಿಮ್ಮ ಹತ್ರ. ಬಟ್ ಆ ಕನಸು ಯಾವಾಗ್ಲೂ ದೊಡ್ಡದಾಗಿರ್ಬೇಕು. ಅಂಡ್ ಆ ಕನಸನ್ನು ಯಾವಾಗ್ಲೂ ನನಸು ಮಾಡ್ಬೇಕನ್ನೋ ಹಠ ಏನಿರ್ಬೇಕು? ಹಠ ಜೋರ್ ಇರ್ಬೇಕು. ಸಮಯ ಕೆಲವರಿಗೆ ಚಟ ಜೋರ್ ಇರುತ್ತಲ್ಲ, ನಿಮಗೆ ಚಟ ಅಲ್ಲ, ನಿಮಗೆ ಹಠ ಜೋರ್ ಇರ್ಬೇಕು. ಅವ್ರ ಚಟಾನೇ ಅವ್ರು ಕಮೆಂಟ್ ಮಾಡ್ಲಿಕ್ಕೆ, ಅವ್ರ ಚಟಾನೇ ಅವ್ರು ನೀವು ಗೆದ್ದಾಗ ನಿಮಗೆ ಶಬಾಷ್ ಕೊಡ್ಲಿಕ್ಕೆ, ಅವ್ರ ಚಟಾನೇ ನೀವು ಗೆದ್ದಾಗ ನನಗೆ ಗೊತ್ತಿತ್ತು ನೀನ್ ಮಾಡ್ತೀಯಾ, ನನಗೆ ಗೊತ್ತಿತ್ತು ನೀನ್ ನನ್ನ ಮಗ ಅಂತ ಅಪ್ಕೊಂಡು ಶಬಾಷ್ಗಿರಿ ಕೊಡ್ಲಿಕ್ಕೆ. ಅದೇ ಸೋತಾಗ ನನಗೆ ಹೇಳಿದ್ದಲ್ವಾ ನಿನಗೆ, ಕೇಳಿದ್ಯಾ, ಅನುಭವಿಸು. ಇದು ಅವ್ರದ್ದು ಚಟ ಅಷ್ಟೇ. ಬಟ್ ನಮ್ದು ನಾವು ಕಂಡು ಎಲ್ಲಾ ದೊಡ್ಡ ಕನಸನ್ನ ನನಸು ಮಾಡಬೇಕನ್ನೋ ಹಠ ಇರಬೇಕು. ಇದೆಯಾ ನಿಮ್ಮ ಹತ್ರ? ಹಾಗಾದ್ರೆ ಹಠ ಇಟ್ಕೊಂಡು ನೀವು ಕನಸು ಕಾಣಿ, ಹಠ ಇಟ್ಕೊಂಡು ಆ ಕನಸನ್ನೆಲ್ಲ ನನಸು ಮಾಡಿ. ಓಕೆನಾ? ಸೆಕೆಂಡ್, ಲಾಂಗ್ ಟರ್ಮ್. ಯಾವ ಟರ್ಮ್? ಲಾಂಗ್ ಟರ್ಮ್ ವಿಷನ್, ಲಾಂಗ್ ಟರ್ಮ್ ಮಿಷನ್ ಇರ್ಬೇಕು ನಿಮ್ಮ ಹತ್ರ. ಏನಿರ್ಬೇಕು? ನಿಮ್ಮೆಲ್ಲರ ಹತ್ರ ಲಾಂಗ್ ಟರ್ಮ್ ವಿಷನ್ ಇರ್ಬೇಕು, ಲಾಂಗ್ ಟರ್ಮ್ ಮಿಷನ್ ಇರ್ಬೇಕು. ವಿಷನ್ ಅಂದ್ರೆ ಉದ್ದೇಶ, ಮಿಷನ್ ಅಂದ್ರೆ ಧ್ಯೇಯ. ನೀವು ಕಾಣೋ ಉದ್ದೇಶ, ನಿಮ್ಮ ದೂರದೃಷ್ಟಿ ಲಾಂಗ್ ಟರ್ಮ್ ಅಲ್ಲಿ ಇರ್ಲಿ. ಶಾರ್ಟ್ ಟರ್ಮ್ ಸಕ್ಸಸ್ ಅನ್ನ ಬಯಸಬೇಡಿ.
ಶಾರ್ಟ್ ಟರ್ಮ್ ಸಕ್ಸಸ್ ಕೊಡುವಂತ ಸಿಸ್ಟಮ್ ಅಲ್ಲ ಇದು. ಇಟ್ಸ್ ಅ ಡೈರೆಕ್ಟ್ ಸೆಲ್ಲಿಂಗ್. बम्बू ट्री बिकना मारदंगे ಇದು. शुरुआत में 4 साल तो लगता है जमीन फोड़ के बाहर आने के लिए, राइट? पर एक बार जमीन फोड़ के बाहर बनता 4 ವರ್ಷದ ನಂತರ एक हफ्ते में 20 फीट 50 फीट 80 फीट 90 फीट ಬೆಳ್ಕೊಂಡ್ ಬಿಡುತ್ತೆ. ನಿಮಗೆ ಗೊತ್ತಿಲ್ಲ ಅದರ ರಿಸಲ್ಟ್ ಹೇಗೆ ಕೊಡುತ್ತಂತ. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗು ಹಾಗೆ. ನೀವು ನಿಮ್ಮನ್ನ ರೆಡಿ ಮಾಡ್ಕೊಳ್ತಾ ಈ ಜಮೀನಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲೋ ಕಲ್ತು ಬಿಟ್ರೆ 4 ವರ್ಷದಲ್ಲಿ, ಅಂಡ್ ನೀವು ಒಂದು ರೆಡಿ ಮಾಡಿಬಿಟ್ರೆ ನಿಮ್ಮ ದೊಡ್ಡ ಟೀಮ್ ಅನ್ನ, ಐ ಥಿಂಕ್ ಆಫ್ಟರ್ 4 years ಬಂಬು ಟ್ರೀ ಎಷ್ಟು ಸ್ಪೀಡ್ ಅಲ್ಲಿ ಗ್ರೋತ್ ಆಗುತ್ತೆ ಅಷ್ಟೇ ಸ್ಪೀಡ್ ಅಲ್ಲಿ ನಿಮ್ ಬಿಸ್ನೆಸ್ ಗ್ರೋತ್ ಆಗಿರುತ್ತೆ. ಯೆಸ್ ಆರ್ ನೋ? ಹಾಗಾಗಿ ವಿಷನ್ ಯಾವತ್ತು ಸಣ್ಣ ಇಡಬೇಡಿ. ನಾನು 3 ತಿಂಗಳ ಅಥವಾ 3 ವಾರ ಅಥವಾ 3 ವರ್ಷ ಮಾಡ್ತೇನೆ ಆಮೇಲೆ ಬಿಡ್ತೇನೆ ಬಿಸ್ನೆಸ್ ಅನ್ನ. और कभी नहीं जीत सकते हैं. तो विजन बड़ा होना चाहिए, मिशन बड़ा होना चाहिए. ಅದನ್ನ ಪಾಲಿಸ್ಕೊಳ್ಳಿ, ಅದನ್ನ ಅನುಸರಿಸ್ಕೊಳ್ಳಿ. ಮೂರನೇದು, ನಿಮ್ಮ ಗೆಲುವನ್ನ ನೀವು ನಂಬಿ. ನಿಮ್ಮ ಗೆಲುವನ್ನ ನೀವು ನಂಬಿ. ಅರೆ ನನ್ನನ್ನು ನಂಬ್ತೀರಾ ಬಿಡ್ತೀರಾ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು ಕಾಣೋ ಕನಸನ್ನ, ನೀವು ಬಯಸೋ ಸಕ್ಸೆಸ್ ಅನ್ನ, ಆ ಗೆಲುವನ್ನ ನಂಬಿ ಅಲ್ಲ. ಯಾಕೆ ನಿಮ್ ಸಕ್ಸಸ್ ಮೇಲೆ ನಿಮಗೆ ಬಿಲೀವೇ ಇಲ್ವಾ? ಯಾಕೆ ನಿಮ್ ಕನಸು ಮೇಲೆ ನಿಮಗೆ ನಂಬಿಕೆನೇ ಇಲ್ಲ? ನನಗೆ ನನ್ನ ಕನಸು ಮೇಲೆ ತುಂಬಾ ನಂಬಿಕೆ ಇದೆ. ನನಗೆ ನಾನು ಆಯ್ಕೆ ಮಾಡಿರೋ ಸಕ್ಸಸ್ ಅನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೆ ನಂಬಿಕೆ ತುಂಬಾ ದೃಢವಾದ ಇದೆ. ಹಾಗೆ ನಿಮ್ಮ ಸಕ್ಸಸ್ ಮೇಲೂ ಅಷ್ಟೇ ನಿಮಗೆ ದೃಢವಾದ ನಂಬಿಕೆ ಇರಬೇಕು. ಏನ್ ಹೇಳ್ತೀರಾ ಅಮೃತ? कोई कुछ भी बोले, कोई कुछ भी हरकत हमारे साथ करे, चाहे ಮನೆಯವರು, ಊರಿನವರು, ಫ್ಯಾಮಿಲಿಯವರು, ಹೊರಗಿನವರು ಅಥವಾ ಒಳಗಿನವರು, ಲೇಕಿನ್ ಮೇ ಮೇರಾ ವಿಜನ್ ಮಿಷನ್ ಕೋ छोड़ूंगा नहीं. ನಾನು ನನ್ನ ಸಕ್ಸಸ್ ಅನ್ನ ನಂಬುವುದನ್ನ ಬಿಡೋದಿಲ್ಲ. ನನಗೆ ಪೂರಾ ನಂಬಿಕೆ ಇದೆ. ಇದನ್ನ ಪಾಲಿಸಿ. ನೆಕ್ಸ್ಟ್ ನೀವು ಅನುಸರಿಸಬೇಕಾಗಿರೋದೇನು ಗೊತ್ತಾ? ಎನಿ ಟೈಮ್. ಯಾವ ಟೈಮ್? ಎನಿ ಟೈಮ್ ಕಲಿಯೋದಕ್ಕೆ ಸಿದ್ಧವಾಗಿರ್ಬೇಕು. ಎನಿ ಟೈಮ್ ಕಲಿಯೋದಕ್ಕೆ ಸಿದ್ಧವಾಗಿರಬೇಕು. ಓಕೆನಾ? ಎಸ್ ಸರ್ ಇಬ್ರೇ ಹೇಳ್ತಿದಾರೆ, ಬಾಕಿ ಉಳಿದವ್ರು ಸಿದ್ಧನೇ ಇಲ್ಲ. ಅಟ್ಲೀಸ್ಟ್ ಬದ್ಧರಾದ್ರೂ ಆಗ್ರಿ. ಯಾರು ಅಚೀವರ್ಸ್ ಮೀಟಿಂಗ್ ಅಲ್ಲಿ ಬಂದಿದ್ದೇವೆ, ಸಿದ್ಧರಾಗಿರ್ಬೇಕು ಅಂದಾಗ ನಾವು ಅಟ್ಲೀಸ್ಟ್ ಹೇಳಿ ಎಸ್ ಅಥವಾ ನೋ ಏನಾದ್ರು ಒಂದು ಹೇಳಿ, ತಾಕೆ ಹಮ್ಕೋ ಬಿ ಪತಾ ಚಲೆ ನೀವು ಸಿದ್ಧರಿದ್ದೀರಾ ಇದನ್ನ ಅನುಸರಿಸಲಿಕ್ಕೆ ಪಾಲಿಸ್ಲಿಕ್ಕೆ ಅನ್ನೋದು. ಅವ್ರಿಬ್ರು ಮಾತ್ರ ಸಿದ್ಧರಿದ್ದಾರೆ, ಬಾಕಿ ಉಳಿದವರೆಲ್ಲ ಅಂತ ಸಿದ್ಧರಿಲ್ಲ. ನಾನ್ ನಿಮಗೆ ಕೇಳ್ತಿರೋದು, ಎನಿ ಟೈಮ್ ನೀವೆಲ್ಲ ಕಲಿಯೋದಕ್ಕೆ ಸಿದ್ಧರಾಗಿದ್ದೀರಾ? ನಿಮ್ಮ ಜೂನಿಯರ್ಸ್ ಇಂದನೂ ಕಲೀಲಿಕ್ಕೆ ಸಿದ್ಧರಿದ್ದೀರಾ? ನಿಮ್ಮ ಸೀನಿಯರ್ಸ್ ಇಂದನೂ ಕಲೀಲಿಕ್ಕೆ ಸಿದ್ಧರಿದ್ದೀರಾ? ನಿಮ್ಗಿಂತ ಕಡಿಮೆ ಕ್ವಾಲಿಫಿಕೇಶನ್, ಕಡಿಮೆ ಏಜ್ ನವರು, ಕಡಿಮೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದ್ರು ಅಷ್ಟೇ ಮರ್ಯಾದೆ ಕೊಟ್ಟು, ಅಷ್ಟೇ ವ್ಯಾಲ್ಯೂ ಕೊಟ್ಟು ಅವ್ರನ್ನ ಸೀನಿಯರ್ ತರ ಎಕ್ಸೆಪ್ಟ್ ಮಾಡಿ ಕಲಿತೀರಾ? ಹಾಗಾದ್ರೆ ಡೌಟೇ ಬೇಡ, ನೀವು ಬಯಸಿರೋ ಸಕ್ಸಸ್ ನಿಮ್ಮ ಹತ್ರ ಪಕ್ಕಾ ಬರುತ್ತೆ, ಪಕ್ಕಾ ಬರುತ್ತೆ. ಹಾ, ಅವ್ನು ನನ್ನ ಕಾಲೇಜ್ ಮೇಟ್, ಇನ್ವೈಟ್ ಮಾಡ್ದವನು, ಅವನ್ ಮಾತು ನಾನು ಯಾಕೆ ಕೇಳಲಿ? ಅವ್ನು ನನ್ನ ಸ್ವಂತ ತಮ್ಮ, ನಾನು ಅವಳ ಅಕ್ಕ. ಅಕ್ಕ, ನಾನು ಯಾಕೆ ನನ್ನ ತಮ್ಮನ ಮಾತು ಕೇಳ್ಬೇಕು ಇಲ್ಲಿ ಅಂತ ಹೇಳಿ ಎಷ್ಟೋ ಟ್ರೈನಿಂಗ್ಗಳನ್ನ, ಎಷ್ಟೋ ಅವ್ರು ಕೊಡೋ ಮೆಸೇಜ್ಗಳನ್ನ, ಎಷ್ಟೋ ಅವ್ರು ಕೊಡೋ ಥಾಟ್ ಅನ್ನ ನೀವು ಅವಾಯ್ಡ್ ಮಾಡಿದೀರಾ, ಸೈಡಿಗೆ ಇಟ್ಬಿಟ್ಟಿದ್ದೀರಾ. ಇದೇ ಮಾಡೋ ಮಿಸ್ಟೇಕ್ಸ್. ರೈಟ್? ಸೊ ಕಲಿಯೋದನ್ನೆಲ್ಲೂ ನಿಲ್ಸ್ಬೇಡಿ. ಎನಿ ಟೈಮ್ ಕಲಿಯೋದಕ್ಕೆ ಸಿದ್ಧರಾಗಿ. ಶ್ರೀಕಾಂತ್ ಸರ್ ಯೂಸ್ ಟು ಸೇ, ಶ್ರೀಪಾದ್, ಪ್ರತಿಯೊಬ್ಬರಿಂದ ಏನಾದ್ರೂ ಒಂದು ವಿಷಯ ಕಲಿಯೋದಿದ್ದೇ ಇರುತ್ತೆ. ನೀನ್ ಎಲ್ಲಾನು ಕಲ್ತ್ಕೋ. ಹೇಳಲಿಕ್ಕಾಗಲ್ಲ, ಅದರಲ್ಲೇ ಯಾವ್ದಾದ್ರು ಒಂದು ಪಾಯಿಂಟ್ ಇರ್ಬೋದು, ಆ ಪಾಯಿಂಟ್ ನನ್ನ ಲೈಫ್ ನ ಯೂ ಟರ್ನ್ ಮಾಡ್ಬಿಡ್ಬೋದು. ಸಚ್ ಮೇ ಬೋಲ್ತಾ ಹೂँ, ಶ್ರೀಕಾಂತ್ ಸರ್ ನ ಮಾತನ್ನ ಸೀರಿಯಸ್ಲಿ ತಗೊಂಡಿದ್ದೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಲಾಸ್ಟ್ 7 साल से हम सीखते आए हैं हमारे गुरु लोगों से. हमारा गुरु सिर्फ प्रमोद सर मात्र अಲ್ಲ, हमारा गुरु हमारा विजय सर हो, उचिल सर हो, मानिक सर हो, जगदीश सर हो, मेघना मैडम हो, अमृता मैडम हो, शांता मैडम हो, शिल्पा मैडम हो, मंजू हो, सविता हो, नंदा हो, हर लोग मेरा गुरु है. ನಾನು ಎಲ್ಲರಿಂದನೂ ಕಲಿತೆ. ನೀವು ಕಲಿತೀರಾ ಅಂದ್ರೆ ನೀವು ಬೆಳಿತೀರಾ, ಮುಂದೊಂದಿನ ಸಾಧನೆ ಸಾಧಿಸ್ತೀರಾ. ಸೊ ಕಲಿಯೋದನ್ನ ಅನುಸರಿಸಿ ಪಾಲಿಸಿ. ಓಕೆನಾ? ನೆಕ್ಸ್ಟ್, ನಿಮ್ಮಲ್ಲಿ ಯಾರಲ್ಲಿ ರಾಜ ಹೇಳಿದ್ದಲ್ಲ, ನಾನು ಹೇಳ್ತಿರೋದು ಯಾರಲ್ಲಿ? ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ, ಯಾವುದನ್ನ? ಆತ್ಮವಿಶ್ವಾಸವನ್ನ
ಬೆಳೆಸಿಕೊಳ್ಳಿ. ತುಂಬಾ ಜನರನ್ನ ನೋಡ್ತೇನೆ, 4 ತಿಂಗಳು ಅಥವಾ 4 ವರ್ಷ ಬಿಸ್ನೆಸ್ ಮಾಡಿ ತಮ್ಮ ಆತ್ಮವಿಶ್ವಾಸನ ಕೆಳಗೆ ಹಾಕೊಂಡ್ ಬಿಡ್ತಾರೆ. ಅಂದರ್ ಸೆ ಹಾರ್ ಜಾತೆ, ಅರೆ ಇನ್ ಆಗಲ್ಲ, ಇನ್ ಹೋಗಲ್ಲ, ಇಂದ ನಂದು ನಡೆಯಲ್ಲ. ಇಷ್ಟು ಜನ ಇದ್ದವ್ರು ಅವರೇ ಬಿಟ್ಟು ಹೋದ್ರು. ಅವ್ರು ಅಂತ ಘಟಾನುಘಟಿ ಬೈ, ಯಾರ್ ಘಟಾನುಘಟಿ ಸಮಾಚಾರ? ಘಟಾನುಘಟಿಗಳೇ ಹೋದ್ರು, ಎತ್ಕೊಂಡು ಎಲ್ಲಾನು ಅಲ್ಲ ತುಕಾರಾಮ್ ಎಲ್ಲ ಎತ್ಕೊಂಡು ಹೋದ್ರ ಜೋಬಿಯೋ. ಇನ್ ನಮ್ದೇನ್ ಕತೆ ಅಂತ ನೀವು ಒಳಗಡೆ ನಿಮ್ಮ ಆತ್ಮವಿಶ್ವಾಸನ ಕೆಳಗೆ ಹಾಕೊಳ್ತಿದ್ದೀರಾ. ಅರೆ ಯಾರ್, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಂಗ್ ಮಾಡಿದ್ರು, ಮತ್ತೊಬ್ರು ಹಂಗ್ ಮಾಡಿದ್ರು ಅಂತ ನಿಮ್ಮ ಆತ್ಮವಿಶ್ವಾಸನ ಯಾಕೆ ನಾವು ಕಳ್ಕೊಳ್ಬೇಕು? ನೀವು ಕಳ್ಕೊಬೇಕು. आपका आत्मा आपके अंदर है, विश्वास भी आपको ही करना होगा. ಸೊ ದ್ಯಾಟ್ ನಿಮ್ಮ ಆತ್ಮವಿಶ್ವಾಸನ ಎಲ್ಲೂ ಕಡಿಮೆ ಮಾಡ್ಕೊಳ್ಳಿಕ್ ಬಿಡಬೇಡಿ, ಅದನ್ನ ಸ್ಟ್ರಾಂಗ್ ಮಾಡಿ ಅಂಡ್ ಡಬಲ್ ಮಾಡಿ. ಓಕೆನಾ? ಓಕೆನಾ? ನೆಕ್ಸ್ಟ್, ನಿಮ್ಮ ಅಪ್ಲೈನ್. ಯಾರ ಅಪ್ಲೈನ್? ಹಾ, ಇಬ್ಬರೇ ಹೇಳ್ತಿದ್ದಾರೆ, ಅವ್ರಿಗೆ ಮಾತ್ರ ಅಪ್ಲೈನ್ ಇರೋದು, ಬಾಕಿ ಉಳಿದವರಿಗೆಲ್ಲ ಓನ್ಲಿ ಡೌನ್ಲೈನ್ ಇದಾರೆ. ನಿಮಗೆ ಅಚ್ಚಾ, ಅರ್ಥ ಆಯ್ತು. ನಿಮ್ಗೆ ಯಾರಿಗೂ ಅಪ್ಲೈನ್ ಇಲ್ಲ. ಕಮ್ ಸೆ ಕಮ್ ಇವತ್ತಾದ್ರೂ ಯಾರನ್ನಾದ್ರೂ ಒಂದು ಅಪ್ಲೈನ್ ಅಂತ ಎಕ್ಸೆಪ್ಟ್ ಮಾಡ್ಬಿಡಿ, ಕುछ ಬದಲ್ ಸಕ್ತೇವ್. ಹಾ, ನಾನೇನೋ ಹೇಳ್ತಾ ಇದ್ದೆ. ಯಾರ ಅಪ್ಲೈನ್? ಹಾ, ನಿಮ್ಮ ಅಪ್ಲೈನ್ ನಿಮ್ಮ ಜೀವನವನ್ನ, ಯಾರ ಜೀವನವನ್ನ? ನಿಮ್ಮ ಜೀವನವನ್ನ, ನಿಮ್ಮ ಅಪ್ಲೈನ್ ನಿಮ್ಮ ಜೀವನವನ್ನ ಬದಲಾಯಿಸುವುದಕ್ಕೆ ಬಂದಿರುವವರೆಂದು ನಂಬಿ. ಬದಲಾಯಿಸ್ಲಿಕ್ಕೇನೆ ಅಂತ ಬಂದಿರುವವರು ಅಂತ ಕಂಪ್ಲೀಟ್ಲಿ ನಂಬಿ. ಅರ್ಧಂಬರ್ಧ ನಂಬೇಡಿ ಯಾರ್. ಸಮಾಚಾರ? ಅರ್ಧಂಬರ್ಧ ನಂಬಿಕೆ ಇಡಬೇಡಿ ಮೇಘನನ್ ಮೇಲೆ. ಅವ್ರು ಎಲ್ಲಿಗೆ ಹೋಗಿ ರೀಚ್ ಆಗ್ಬೇಕಂತ ಇದಾರೆ, ಅಲ್ಲಿಗೆ ನಿಮ್ಮನ್ನು ರೀಚ್ ಮಾಡಿಸ್ಬೇಕನ್ನೋ ಸೋಚ್ ಇಟ್ಕೊಂಡು ಕೆಲಸ ಮಾಡ್ತಿದಾರ ಅವರು. ನಾವು ಕಹಿ ಬಾರ್ ಅಬ್ಸರ್ವ್ ಮಾಡಿದೇವ್ ಮೈಸೂರಲ್ಲಿ. ಸಮಾಧಾನ? ಶಿಲ್ಪಾ ಮೇಡಮ್ನ ಮೇಲ್ಭಾಗದಲ್ಲಿ ಮಾತ್ರ ನಂಬೇಡಿ, ಕಂಪ್ಲೀಟ್ ನಂಬಿ. ಯಾಕಂದ್ರೆ ಅವ್ರು ಎಲ್ಲಿ ಹೋಗಿ ರೀಚ್ ಆಗ್ಬೇಕಂತಿದಾರೆ, ಅಲ್ಲಿ ನಿಮ್ಮನ್ನು ರೀಚ್ ಮಾಡಿಸ್ಲೇಬೇಕಂತ ಸೋಚ್ ಇಟ್ಕೊಂಡು ಕೆಲಸ ಮಾಡ್ತಿದಾರೆ. ಅವ್ರನ್ನ ನಂಬಿ ಯಾರ್ ಹೇಳಿಕ್ಕಾಗಲ್ಲ. ಅವ್ರು ಎಲ್ಲಿ ರೀಚ್ ಆಗಿರ್ತಾರೆ ಆ ದಿನ ನೀವು ಅವ್ರ ಜೊತೆಗೆ ಇರ್ತೀರಾ. ಜಿಸ್ ದಿನ್ ಫಿನ್ಲ್ಯಾಂಡ್ 4 nights 5 days ಅಥವಾ 10 nights ಎಂಜಾಯ್ ಮಾಡ್ತಿದ್ರೆ, ಅದೇ ಫಿನ್ಲ್ಯಾಂಡ್ ಅಲ್ಲಿ ಶಾಂತ ಮೇಡಮ್ ಅವ್ರ ಜೊತೆಗೆ ಎಂಜಾಯ್ ಮಾಡ್ತಿದ್ರೆ ಮಜಾನೇ ಬೇರೆ ಇರುತ್ತೆ. ಜಿಸ್ ದಿನ್ ಶಿಮ್ಲಾ ನೀವು ಒಬ್ರೇ ಅಲ್ಲ, ನಿಮ್ ಜೊತೆಗೆ 25 ಜನ ಇದ್ರೆ ಮಜಾನೇ ಇರುತ್ತೆ. ಹಾಗಾಗಿ ನಾನು ಹೇಳ್ತಿರೋದು, ನಿಮ್ಮ ಅಪ್ಲೈನ್ ನಿಮ್ಮನ್ನ ಎಲ್ಲ ರೀಚ್ ಮಾಡಿಸ್ಬೇಕಂತಿದ್ದಾನೆ. ಸೊ ದಟ್ ಆ ಅಪ್ಲೈನ್ ಅನ್ನು ಕಂಪ್ಲೀಟ್ಲಿ ನಂಬಿ. ಬ್ಲೈಂಡ್ ಬಿಲೀವ್. ಸಮಾಚಾರ? ಯಾಕಂದ್ರೆ ಅಪ್ಲೈನ್, ರೈಟ್ ಅಪ್ಲೈನ್ ನಿಮಗೆ ಸರಿಯಾದ ಮಾರ್ಗದರ್ಶನ ಜೊತೆಗೆ ಸರಿಯಾದ ಗೈಡ್ ಮಾಡ್ತಾನೆ. ಆ ಗೈಡ್ ಲೈನ್ಸ್ ಮಾರ್ಗದರ್ಶನ ಕರೆಕ್ಟ್ ತಗೊಂಡ್ರೆ ನೀವು ಗೆಲ್ತೀರಾ. ಸೊ ನೀವು ನಿಮ್ ಮೇಲೆ ಫಸ್ಟ್ ನಂಬಿಕೆ ಇದೆಯಾ ಅದು ಹೇಳಿ. ಆಗ ತಾನೇ ನೀವು ಇನ್ನೊಬ್ರನ್ನ ನಂಬಲಿಕ್ಕೆ ಸಾಧ್ಯ ಆಗೋದು. ಸೊ ದಟ್ ನಿಮ್ಮ ಅಪ್ಲೈನ್ಸ್ ಫಸ್ಟ್ ನಂಬಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಅನುಸರಿಸಬೇಕಾಗಿರೋದು, ನೀವು ಪಾಲಿಸಬೇಕಾಗಿರೋದು, ಆಗಿಂದಾಗಲೇ ನಿಮ್ಮ ಗೋಲ್ ಸೆಟ್ಟಿಂಗ್ ಗಳನ್ನ ಮಾಡ್ಕೊಂಡ್ಬಿಡಿ. ಆಗ್ಲಿಂದಾಗ್ಲೇ ಬಂದ್ರಿ 4 star ಹೋಟೆಲ್ ನ ಕಾಲಿಡಬೇಕಾದ್ರೆ ಅಲ್ಲಿ ಒಂದು ಫೋಟೋ ನೋಡಿದ್ರಿ, ಕೆಳಗಡೆ ಡೋರ್ ಹತ್ರ ಅಲ್ಲಿ ವಾಚ್ಮನ್ ನಿಂತಿದ್ದಾನಲ್ಲ, ಅಲ್ಲೊಂದು ಟಿವಿ ತರ ಹಾಕಿದಾರೆ, ಅದರಲ್ಲಿ ಡಿಯರ್ ಲೈಫ್ ವೆಲ್ಕಮ್ಸ್ ಯು ಟು ಅಚೀವರ್ಸ್ ಮೀಟ್ ಹುಬ್ಬಳ್ಳಿ ಎಲ್ಲ ಬರ್ದು ಹಾಕಿದ್ದಾರೆ. ಅಲ್ಲೇ ನಿಮ್ದು ಗೋಲ್ ಸೆಟ್ ಆಗಿರ್ಬೇಕು. ಇವತ್ತು ಕರ್ನಾಟಕದಲ್ಲಿ ವಿಜಯ್ ಸರ್, ಶ್ರೀಪಾದ್ ಸರ್, ಉಚ್ಚಿಲ್ ಸರ್, ಮಾಣಿಕ್ ಸರ್ ಸೇರ್ಕೊಂಡು ಇಂತ ಒಂದು 4 star ಪ್ರಾಪರ್ಟಿಯಲ್ಲಿ ಇಂತ ಒಂದು ಅಚೀವರ್ಸ್ ಮೀಟ್ ಅವರ ಟೀಮಿಗೆ ಅವ್ರು ಮಾಡ್ಕೊಳ್ತಿದ್ದಾರೆ ಅಂತಾದ್ರೆ, ನಾನು ಶಪಥ ತಗೊಂಡು ಹೋಗ್ತೇನೆ, ಇದ್ರಲ್ಲಿ ನಾನು ನಾರ್ಮಲ್ ಅಚೀವರ್ ಆಗಿ ರೌಂಡ್ ಟೇಬಲ್ ಮೇಲೆ ಕೂತ್ಕೊಂಡಿದ್ದೇನೆ, ಬಟ್ ವಿದಿನ್ 3 years ಅಲ್ಲಿ ನಾನು 5 star ಹೋಟೆಲ್ ಅಲ್ಲಿ ಅಂತ ಪ್ರಾಪರ್ಟಿಯಲ್ಲಿ ಅಚೀವರ್ಸ್ ಮೀಟ್ ಮಾಡ್ತೇನೆ ನನ್ನ ಒಂದು ಲೀಡರ್ಶಿಪ್ ಅಲ್ಲಿ. ಅಂಡ್ ನನ್ನ ಟೀಮ್ ಅಲ್ಲಿ 25-30 ಜನ ಕೂತ್ಕೊಳ್ಬೇಕು ಅನ್ನೋ ಸೋಚ್. ಆ ತರನು ಗೋಲ್ ಸೆಟ್ ಮಾಡ್ಕೊಂಡ್ ಬಿಡ್ಬೋದು. ಮಾಡ್ಬೋದಾ ಇಲ್ವಾ? ವಿಜಯ್ ಸರ್ ಒಂದ್ ಸೂಟ್ ಹಾಕಿ ಬಂದ್ ನಿಮ್ ಮುಂದೆಗಡೆ ಬಂದ್ರು, ವಾವ್ ಯಾರ್ ಕ್ಯಾ ಕಲರ್ ಹೇ, ಕ್ಯಾ ಐಟಮ್ ಹೇ, ಕ್ಯಾ ಬ್ರ್ಯಾಂಡ್ ಹೇ. ಅಂತ ಬ್ರ್ಯಾಂಡ್ ಅದು ಐಟಮ್, ಅಂತ ಬ್ರ್ಯಾಂಡ್ ಅದು ಕಲರ್ ನನ್ನ ಬಾಡಿ ಮೇಲೂ ಇಟ್ಕೊಳ್ಬೇಕನ್ನೋ ಡ್ರೀಮ್, ಗೋಲ್ ಸೆಟ್ ಮಾಡ್ಕೋಬೋದಾ ಇಲ್ವಾ? ನೋಡಿ, ಅವಾಗ್ಲೇ ನಾವು ಗೋಲ್ ಸೆಟ್ ಮಾಡ್ಬೋದು. ಎಸ್ ಆರ್ ನೋ? ನಿನ್ನೆ ನಾವು ಲ್ಯಾಪ್ಟಾಪ್ ನದು ವೈರ್ ಹಾಳಾಗಿದ್ದು ಕನೆಕ್ಷನ್ ತರ್ಲಿಕ್ಕಂತ ಹೋಗಿದ್ದು ಅಷ್ಟೇ ಅಲ್ವಾ ಉಚಿಲ್? ಅಲ್ಲಿ ಒಂದು ದೊಡ್ಡ ಟಿವಿ ಇತ್ತು, ಒಂದು 75 ಇಂಚುದು, ಇನ್ನೊಂದು 65 ಇಂಚುದು. ಬಟ್ ಅದು ಬರೀ ಟಿವಿ ಆಗಿರ್ಲಿಲ್ಲ, ಎಲ್ಲಾನು ಆಗಿತ್ತು. ಕ್ಲಾಸ್ ರೂಮ್ ಟಿವಿ ಅಲ್ಲ, ಕ್ಲಾಸ್ ರೂಮ್ ಅದು.
ಆ ಟಿವಿಯಲ್ಲಿ ಪಿಕ್ಚರ್ ನೋಡ್ಬೋದು, ಆ ಟಿವಿಯಲ್ಲಿ ಧಾರಾವಾಹಿ ನೋಡ್ಬೋದು, ಆ ಟಿವಿಯಲ್ಲಿ ನೀವು ಆಟ ಆಡ್ಬೋದು, ಗೇಮ್ಸ್ ನೋಡ್ಬೋದು, ಆ ಟಿವಿಯಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಬೋದು, ಆ ಟಿವಿಯಲ್ಲಿ ಯೂಟ್ಯೂಬ್ ಕನೆಕ್ಟ್ ಆಗುತ್ತೆ. ಆ ಟಿವಿಯಲ್ಲಿ ಏನ್ ಕನೆಕ್ಟ್ ಆಗಲ್ಲ ಹೇಳಿ? ಹಿಂದ್ಗಡೆನು ತುಂಬಾ ಐಟಮ್ ಇಟ್ಟಿದ್ದಾರೆ ಕನೆಕ್ಟ್ ಮಾಡ್ಲಿಕ್ಕೆ, ಮುಂದ್ಗಡೆನು ಐಟಮ್ ಇಟ್ಟಿದ್ದಾರೆ ಕನೆಕ್ಟ್ ಮಾಡ್ಲಿಕ್ಕೆ, ಜೊತೆಗೆ ಪೆನ್ಸಿಲ್ ಪೆನ್ ಇಟ್ಟಿದ್ದಾರೆ, ಅದಕ್ಕೆ ರಬ್ಬರ್ ಇಟ್ಟಿದ್ದಾರೆ. ವೈಟ್ ಬೋರ್ಡ್ ಅಂತ ಕೊಟ್ರೆ ವೈಟ್ ಬೋರ್ಡ್ ಆಗ್ಬಿಡುತ್ತೆ. ವೈಟ್ ಬೋರ್ಡ್ ಮೇಲೆ ಯಾವ ಕಲರ್ ಪೆನ್ ಅಲ್ಲಿ ಬರಿಬೇಕನ್ಸುತ್ತೆ ಆ ಕಲರ್ ಪೆನ್ ಅನ್ನು ಚಾಯ್ಸ್ ಮಾಡಿ ಬರಿಬಹುದು. ಅದರಲ್ಲಿ ಪೂರಾ ನಿಂತ್ಕೊಂಡು ವಿಡಿಯೋ ಫೋಟೋ ತೆಕ್ಕೊಂಡು ಬಂದಿದ್ದೇವೆ ಅಂದ್ರೆ ಡ್ರೀಮ್ ತಗೊಂಡಾಗಿದೆ. ಅಂತದೊಂದು ಟಿವಿ ನನ್ನ ಮನೆಯಲ್ಲಿ ಹಾಲ್ ಅಲ್ಲಿ ಹಾಕಬೇಕಲ್ಲ ಅಂತದೊಂದು ಟಿವಿ ಗೋಲ್ ಸೆಟ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೀವು ಅಷ್ಟೇ ಏನ್ ಮಾಡ್ಬೇಕು, ಆವಾಗ್ಲೇ ನಿಮ್ಮ ಗೋಲ್ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ಬರಿಬೇಕಾ ಪಾಯಿಂಟ್ ಇಲ್ಲಿ? ಎಷ್ಟನೇದ? 7ನೇದ 8ನೇದ? ಅವಾಗ್ಲೇ ನಿಮ್ಮ ಗೋಲ್ ಸೆಟ್ಟಿಂಗ್ ನೀವು ಗೋಲ್ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಳ್ತೀರಾ? ಯಾಕೆ ಮಾಡ್ಕೊಳ್ಬಾರ್ದು ಯಾರು? ಇವತ್ತು ನೀವು 600 ರೂಪಾಯಿದು ಅನ್ಲಿಮಿಟೆಡ್ ಬಫೆ ನೀವು ತಿಂತಿದ್ದೀರಾ, ಬಟ್ ನೀವು ನಿಮ್ಮ ಪಪ್ಪಂಗೆ ಅಮ್ಮಂಗೆ ನಿಮ್ಮ ಮನೇಲಿರೋ ಅಣ್ಣ ತಮ್ಮಂಗೆ ತಿನ್ಸಿದೀರಾ? ಯಾಕೊಂದು ಗೋಲ್ ಸೆಟ್ ಮಾಡಬಾರ್ದು? ಇದೇ ಹುಬ್ಳಿಯ ಇದೇ ಲೆಮನ್ ಟ್ರೀ ಹೋಟೆಲ್ ಅಲ್ಲಿ ನನ್ನ ತಂದೆ ತಾಯಿ ತಂಗಿ ತಮ್ಮನ್ನ ಕೂರಿಸಿ ಅನ್ಲಿಮಿಟೆಡ್ ವಾಲ ಬಫೆಟ್ ಅವ್ರಿಗೆ ತಿನ್ಸಿ ಆ ಪೂರಾ ಖುಷಿ ಕೊಡ್ಬೇಕಂತಿದ್ದೇನೆ. ಗೋಲ್ ಸೆಟ್ ಮಾಡಿ ಯಾರು. ಸಮಾಧಾನ? ನೀವು ಹುಬ್ಳಿವರೆಗೆ ಬರ್ಲಿಕ್ಕೆ ಪಾಸಿಬಲ್ ಅಂತ ಇಲ್ಲ. ನೀವು ಮೈಸೂರಿನವ್ರಾದ್ರೆ ಮೈಸೂರಲ್ಲಿ ಒಂದು ಹೋಟೆಲ್ ಇದೆ ಹೈ ಪಾರ್ಕ್, ಕೂತ್ಕೊಂಡ್ರೆ ಆ ಟೇಬಲ್ ಹಿಂಗ್ ತಿರುಗ್ತಾ ಇರುತ್ತೆ. ನೀವು ಊಟ ಮಾಡ್ಲಿಕ್ಕೆ 1 ಗಂಟೆ ಅಥವಾ 2 ಗಂಟೆ ತಗೊಂಡ್ರೆ 2 ಗಂಟೆ ನೀವು ತಿರುಗ್ತಾ ತಿಂತಾ ಇರ್ತೀರ. ಒಂದ್ಸಲ ಈ ಲೊಕೇಶನ್ ಅಲ್ಲಿ ಇದ್ರೆ ಇನ್ನೊಂದ್ಸಲ ಆ ಲೊಕೇಶನ್ ಅಲ್ಲಿ ತಿರ್ತಿರ್ತೀನ. ಖಾರದ ಪಾರ್ಟಿ ಅಲ್ಲೇ ಕೊಟ್ಟಿತ್ತು ಅನ್ಸುತ್ತೆ, ಮಾಣಿಕ್ ಮತ್ತೆ ಉಚಿಲಿ ಇವರೆಲ್ಲ ಇದ್ರಿ, ನಮ್ ಖಾರದ ಪಾರ್ಟಿ ಅಲ್ಲೇ ಕೊಟ್ಟಿದ್ದೀನಿ. ಯಾಕಂದ್ರೆ ಗೋಲ್ ಸೆಟ್ ಮಾಡಿದೆ, ಇಂಥ ಹೋಟ್ಲಲ್ಲೇ ಈ ತರದ್ದೇ ಪಾರ್ಟಿ ಕೊಡ್ಬೇಕನ್ನೋ ಗೋಲ್ ಸೆಟ್ ಮಾಡಿದ್ದಲ್ವಾ. ಉಸಿಲೇ ಪುರ ಹೋಗ್ಯಾ. ಸಮಾಜ ಏನ್ ಮಾಡ್ಬೇಕು ನೀವು? ಅವಾಗ್ಲೇ ಗೋಲ್ ಸೆಟ್ ಮಾಡಿ ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ರೆಗ್ಯುಲರ್ ಆಗಿ ಯಾವ್ದ್ರಾಗಿ? ರೆಗ್ಯುಲರ್ ಆಗಿ ಮೀಟಿಂಗ್ ಮಾತ್ರ ಅಲ್ಲ, ಟ್ರೈನಿಂಗ್ ಮಾತ್ರ ಅಲ್ಲ, ಝೂಮ್ ಮೀಟಿಂಗ್ ಕೂಡ ಅದನ್ನು ಬರ್ಕೊಳ್ಬೇಕಾದ್ರೆ ರೆಗ್ಯುಲರ್ ಆಗಿ ನೀವುಗಳು ಮೀಟಿಂಗ್, ಟ್ರೈನಿಂಗ್, ಝೂಮ್ ಮೀಟಿಂಗ್ ಗಳಿಗೆ ಹಾಜರಾಗಿ ಏನಾಗಿ ಬಂಕ್ ಹಾಕಿ. ಯಾರೋ ಹೇಳ್ದಂಗ ಆಯ್ತಂಗೆ ಬೈ ಬಂಕ್ ಹಾಕಿದ್ರೆ ನೀವು ಗುಡ್ ಸ್ಟೂಡೆಂಟ್ ಆಗೋದೇ ಇಲ್ಲ. ಡಿಯರ್ ಲೈಫ್ ಅದು ಅಟೆಂಡೆನ್ಸ್ ಶಾರ್ಟೇಜ್ ಆಗತ್ತೆ. ಲಾಸ್ಟಿಗೆ ಫೇಲ್ಯೂರ್ ಆದ ನಂತರ ನೀವೇ ಅಳತಿರ್ತೀರಾ. ಸೊ ಅಳೋದನ್ನ ಬಂದ್ ಮಾಡಿ, ರೆಗ್ಯುಲರ್ ಅಟೆಂಡೆನ್ಸ್ ಇಡಿ. ನಾನು ಏನ್ ಹೇಳ್ತಿದ್ದೇನಂದ್ರೆ, ರೆಗ್ಯುಲರ್ ಆಗಿ ಕಂಪನಿದು ಸೀನಿಯರ್ಸ್ದು ಮೀಟಿಂಗ್ಗಳು, ಟ್ರೈನಿಂಗ್ಗಳು, ಝೂಮ್ ಕನೆಕ್ಷನ್ಗೆ ಹಾಜರಾಗಿ ತುಂಬಾ ಕಲ್ತ್ಕೊಂಡ್ ಬಿಡ್ತೀರಾ. ಅಂಡ್ ಕಲ್ತಿರೋದನ್ನ ಇಷ್ಟು ಇಂಪ್ಲಿಮೆಂಟ್, ಅದು ಹೇಳಿದಲ್ಲ, ಪಾಲಿಸಿದ್ರೆ ಅನುಸರಿಸಿದ್ರೆ ಆಮೇಲೆ ನಿಮ್ ಟ್ರೈನಿಂಗ್ ಅನ್ನ ನಾವು ತಗೊಳ್ಳಿಕ್ ಕೂತಿರ್ತೇವೆ ನೋಡಿ ಒಂದಿನ. ಎಸ್ ಹಲೋ, ಎಸ್ ಆರ್ ನೋ? ಸೊ ದಟ್ ನಾನು ಹೇಳ್ತಿರೋದು ರೆಗ್ಯುಲರ್ ಆಗಿ ಮೀಟಿಂಗ್, ಟ್ರೈನಿಂಗ್, ಝೂಮ್ ಮೀಟಿಂಗ್ ಗಳಿಗೆ ಹಾಜರಾಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್, PMA ಬುಕ್ಸ್ ಕೇಳಿದೀರಾ? ವಾಟ್ ಈಸ್ PMA ಬುಕ್ಸ್? PMA ಬುಕ್ಸ್ ಅಂದ್ರೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಬುಕ್ಸ್. ಯು ಕ್ಯಾನ್ ವಿನ್, ನೀವು ಗೆಲ್ಲಿರಿ ಅಂತ ಒಂದು ಬುಕ್ ಇದೆ. ಯಾರು ಬರ್ದಿರೋದದು? ಶಿವ್ ಖೇಡಾ ಅವ್ರದ್ದು. ಡಿಸ್ಕವರ್ ದ ಡೈಮಂಡ್ ಇನ್ ಯು, ಅರಿಂದಮ್ ಚೌಧರಿ ಸರ್ ಬರ್ದಿರೋದು. ದ ಸೀಕ್ರೆಟ್, ಸಂದೀಪ್ ಹೊಂಡಾ ಸರ್ ಬರ್ದಿರೋದು. ऐसा कई सारे बुक्स ಇದೆ. ಫೆರಾರಿ ಮಾಡಿದ ಫಕೀರ, बहुत सारा अच्छे ಬುಕ್ಸ್ ಇದೆ. ಲಾಸ್ಟ್ ಟೈಮ್ ಹಾವೇರಿಗೆ ಹೋದಾಗ ನೋಡಿದೆ, ನಮ್ಮ ಮಂಜುನಾಥ್ ಬಿಳುಕುರಿ ಸರ್ ಹತ್ರ ಒಂದು ಸಣ್ಣ ಲೈಬ್ರರಿನೇ ಇದೆ ಗುರುಕುಲಲ್ಲಿ. ಮಾನ್ನ ಪಡೆಗೆ एक बार जोरदार ताली होना चाहिए ಮಂಜುನಾಥ್ ಬಿಳುಕುರಿ ಸರ್ ಗೆ. ಅಂಡ್ ನಾವು ಅಷ್ಟೇ, ನಾವು ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡಿರ್ತೇವೆ 1-2 PMA ಬುಕ್ಸ್ ಟ್ರಾವೆಲ್ ಮಾಡುವಾಗ್ಲೂ ಕೂಡ. ಬಾಕಿ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಯಲ್ಲೂ ನೀವು ಒಂದು ಮಿನಿ ಲೈಬ್ರರಿ ಕಾಣ್ತೀರಾ. ಬಟ್ ಇಂಥ ಬುಕ್ಸ್ ಗಳು ಸಿಗಲ್ಲ. ಕ್ರೈಮ್ ಡೈರಿ, ರವಿ ಬೆಳಕರೆದು, ಇಂಥ ಕಾದಂಬರಿ, ಕವನ ಅಂತ ಬುಕ್ಸ್ ಸಿಗಲ್ಲ. ಪಾಸಿಟಿವ್ ಥಿಂಕಿಂಗ್, ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್, ಸಮझ ಈ ತರದೆಲ್ಲ ಬುಕ್ಸ್ ಗಳಿದೆ. ಸೊ ಅಂತ ಬುಕ್ಸ್ ಗಳನ್ನ ಅವಾಗ ಓದಿ, ಟೈಮ್ ಇಲ್ಲ. ಸಾವಿತ್ರಿ ಅವ್ರ ಹತ್ರ ಟೈಮ್ ಇಲ್ಲ ಓದ್ಲಿಕ್ಕೆ, ತನುಶ್ರೀ ಹತ್ರ ಟೈಮ್ ಇಲ್ಲ. ಇದೇ ತನುಶ್ರೀ ಕೇಳಿ, ಅವ್ರ ಊರಿಂದ ಬಸ್ ಹತ್ಕೊಂಡು ಮೈಸೂರು ಗುರುಕುಲಿಗೆ ಬರ್ಲಿಕ್ಕೆ, ಅಂಡ್ ಮೈಸೂರು ಗುರುಕುಲಿಂದ ಕಾಲೇಜಿಗೆ ಹೋಗ್ಲಿಕ್ಕೆ, ಕಾಲೇಜಿಂದ ಮತ್ತೆ ಮನೆಗೆ ಹೋಗ್ಲಿಕ್ಕೆ ಬಸ್ಸಲ್ಲೇ ಕಮ್ ಸೆ ಕಮ್ 1 to 2 hours. ಗಾಡಿ ಶೇಕ್ ಆಗುತ್ತಲ್ಲ ಹೋಗೋದು, ಅದೇ ನಾರ್ಮಲ್. ಸ್ವಂತ ಕಾರ್ ಇದ್ರೆ ಆತರ ಶೇಕ್ ಆಗಲ್ಲ. ಬಟ್ ಬಸ್ ಅದು ಯಾವ್ದು? ಕರ್ನಾಟಕ ಸಾರಿಗೆ, ಅದು ಹಿಂಗ್ ಆಗ್ತಾನೆ ಇರುತ್ತೆ.
ಅದ್ರಲ್ಲೂ ಗೇರ್ ಬಾಕ್ಸ್ ಹತ್ರ ಅಂತೂ ಇದ್ರೆ ಬಿಡಿ, ಹಿಂಗಿಂಗ್ ಆಗೋದ್ರ ಜೊತೆಗೆ ಫುಲ್ ಹೀಟ್ ಬಿಸಿ ಬಿಡುತ್ತಿರೋದು, ಟ್ಯಾನು ಆಗುತ್ತೆ ಸ್ಕಿನ್, ರೈಟ್? ಸೊ ಆ ಜಿಂದಗಿ ನಿಮ್ದೆಲ್ಲ ಬದಲಾಗಿ ಬೇಗ ನಿಮ್ದೇ ಆದ ಒಂದು ಮರ್ಸಿಡೀಸ್ ಬೆಂಜ್, ನಿಮ್ದೇ ಆದ ಒಂದು ಜಾಗೋರ್, ನಿಮ್ದೇ ಆದ ಒಂದು ಆಡಿ, ನಿಮ್ದೇ ಆದ ಒಂದು ಬಂಗ್ಲೋ, ಇದೆಲ್ಲ ಆಗುವಾಗ ಆಗ್ಲಿ ಬಿಸ್ನೆಸ್. ಬಟ್ ಅದು ಆಗಬೇಕಾದ್ರೆ PMA ಬುಕ್ಸ್ ಓದಿ. ಯಾಕಂದ್ರೆ PMA ಬುಕ್ಸ್ ಅಲ್ಲಿ ಕೈ ಸಾರ ನಾಲೆಜ್, ಕೈ ಸಾರ ಥಾಟ್ಸ್, ಕೈ ಸಾರ ಸಿಸ್ಟಮ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಸಿಸ್ಟಮ್ ಅನ್ನ ಅಪ್ಲೈ ಮಾಡಕ್ ಶುರು ಮಾಡಿದ್ರೆ ಅದೇ ಸಿಸ್ಟಮ್ ನಿಮ್ಗೆ ಬಿಗ್ ಸಕ್ಸಸ್ ತಂದ್ಕೊಡುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಾಗಂತ ಇವತ್ತಿಂದ ಅದನ್ನೇ ಓದ್ತಾ ಮನೇಲೆ ಕೂತ್ ಬಿಡ್ಬೇಡಿ 24 ಗಂಟೆನು. ಹಂಗ್ ಮಾಡಿದ್ರು ಆಗಲ್ಲ. ಪುಸ್ತಕದ ಓದಿ ಬರೀ ಕೂತ್ರೆ ಆಗಲ್ಲ, ಓದಿರೋನಷ್ಟನ್ನು ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡಿ. PMA ಬುಕ್ಸ್ ಓದಿ ಅಂಡ್ ಅದನ್ನ ಫಾಲೋ ಮಾಡಿ. ಓಕೆನಾ? ಬರ್ಕೊಳ್ಳಿ ಫಾಲೋ ಮಾಡಿ ಅಂತ. ನೆಕ್ಸ್ಟ್ ಪಾಯಿಂಟ್ ಎಷ್ಟನೇದು? ಟ್ರೈನಿಂಗ್. ಏನು? ಟ್ರೈನಿಂಗ್ ಅಥವಾ ರೆಕಾರ್ಡಿಂಗ್. ರೆಕಾರ್ಡಿಂಗ್. ನಂಗೆ ಗೊತ್ತಿದೆ ಇಲ್ಲಿ ಎಷ್ಟೋ ಜನ ಅಚೀವರ್ಸ್ ಇದ್ದಾರೆ. ನಾವು ಗುರುಕುಲಲ್ಲಿ 1 to 1 STP ಕೊಡುವಾಗ್ಲೂ ಅವ್ರ ಮೊಬೈಲ್ ಅನ್ನ ರೆಕಾರ್ಡಿಂಗ್ ಮೋಡ್ ಅನ್ನು ಆನ್ ಮಾಡಿಟ್ಟು ರೆಕಾರ್ಡಿಂಗ್ ಮಾಡ್ಕೊಳ್ತಿರ್ತಾರೆ. ಇನ್ನೂ ಎಷ್ಟೋ ಜನ ನಾನು ನೋಡಿದ್ದೇನೆ ಹಾಲ್ ಅಲ್ಲಿ ಟ್ರೈನಿಂಗ್ ಮಾಡುವಾಗ, ಗುರುಕುಲಲ್ಲಿ ಟ್ರೈನಿಂಗ್ ಮಾಡುವಾಗ ಅವರು ವಿಡಿಯೋ ಮಾಡ್ಕೊಳ್ತಾರೆ. ಆ ವಿಡಿಯೋ ರೆಕಾರ್ಡಿಂಗ್. ಇನ್ ಕೆಲವರು ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ. ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಹಂಗೆ ಇಟ್ರೆ ಬಾಯ್, ನಾನು ನೋಡಿದ್ದೇನೆ. ಲಾಸ್ಟ್ August 26, 2025 ನಿಮ್ ಊರಿಗೆ ಬಂದಾಗ ಟ್ರೈನಿಂಗ್ ಮಾಡಿದ ರೆಕಾರ್ಡಿಂಗ್ ನೀವು ಮಾಡ್ಕೊಂಡಿದ್ರಿ. ಬಟ್ ಶಾಯದ್ ಇವಾಗ ಅದು ಡಿಲೀಟ್ ಎಂಟರ್ ಕೊಟ್ಟಿರ್ಬೇಕು ಅನ್ಸುತ್ತೆ ಕೆಲವರು. ಬಟ್ ನೆಕ್ಸ್ಟ್ ಜನವರಿ 26 ಬರುವವರೆಗೆ 26 ಸಲ ಆದ್ರೂ ಆ ರೆಕಾರ್ಡಿಂಗ್ ಕೇಳಿದೀರಾ, ನೋಡಿದೀರಾ? ಐ ಥಿಂಕ್ ನಾಟ್ ಅಟ್ ಆಲ್, ಒಬ್ರಿಬ್ರು ಮಾತ್ರ. ಬಟ್ ನಾನು ಒಂದು ಮಾತು ಹೇಳ್ತೇನೆ ಕೇಳಿ. ನೀವು ತಗೊಂಡಿರೋ ಟ್ರೈನಿಂಗ್ ಅನ್ನೇ ಮತ್ತೆ ಮತ್ತೆ ತಗೊಂಡ್ರೆ, ನೀವು ಮಾಡ್ಕೊಂಡಿರೋ ರೆಕಾರ್ಡಿಂಗ್ ಸೆಷನ್ ಮತ್ತೆ ಮತ್ತೆ ರೆಕಾರ್ಡಿಂಗ್ ಸೆಷನ್ ಕೇಳ್ತಾ ಇದ್ರೆ, ಹಲೋ ನಿಮ್ಗೆ ಗೊತ್ತಾ, ನಾವು ಉಡುಪಿಯಿಂದ ಮೈಸೂರಿಗೆ ಕಾರ್ ಜರ್ನಿ ಮಾಡ್ಬೇಕಾದ್ರೂ ಕಾರಲ್ಲಿ ಸಾಂಗ್ಸ್ ಪ್ಲೇ ಮಾಡ್ತಿರ್ಲಿಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡಿ ಮೊಬೈಲ್ ಅಲ್ಲಿ ಫಾಲೋ ಅಪ್ ಟ್ರೈನಿಂಗ್ ಅನ್ನ ಪ್ಲೇ ಮಾಡಿರ್ತಿದ್ದೆ. ನಮ್ ಜೂನಿಯರು ನಮ್ ಸೀನಿಯರ್ ಕೂತಿದ್ದಾರೆ ಕಾರಲ್ಲಿ, ಫಾಲೋ ಅಪ್ ಟ್ರೈನಿಂಗ್ ಕೇಳ್ತಾ ಕೇಳ್ತಾ ಮೈಸೂರಿಗೆ ರೀಚ್ ಆಗಿದ್ವಿ. ಅಂಡ್ ಮೈಸೂರಿಗೆ ಹೋದ ನಂತರ ಅದೇ ಫಾಲೋ ಅಪ್ ಕೊಡಿದ್ವಿ. ದಿನ ರಾತ್ 7 ದಿನ ಟೈಮ್ ಕೊಟ್ಟೆ, 52 ಜಾಯ್ನಿಂಗ್ ಸಬ್ಮಿಟ್ ಮಾಡಿ ಬಂದೆ. ಒಂದೇ ವೀಕಲ್ಲಿ 52 ಜಾಯ್ನಿಂಗ್. ಇಲ್ಲಿ ಒಂದು ವೀಕಲ್ಲಿ 2 ಜಾಯ್ನಿಂಗ್ ತೆಗಿಲಿಕ್ಕೂ ಹಿಂದೆ ಮುಂದೆ ನೋಡ್ತಿದ್ದೀರಾ. ಒಂದು ವೀಕಲ್ಲಿ ನಾನು ನಮ್ಮ ತಂಡ ಸೇರ್ಕೊಂಡು ಮೈಸೂರಲ್ಲಿ 52 ಜಾಯ್ನಿಂಗ್ ಸಬ್ಮಿಟ್ ಮಾಡಿದ್ದೇವೆ. ಅದು 15 ರಿಂದ 20 ಸಾವಿರದ ಕೊಂಬು. ಅಲ್ಲೋ ಅದ್ ಯಾಕೆ ಆಗ್ತಿತ್ತು ಹೇಳಿ? ಟ್ರೈನಿಂಗ್, ರೆಕಾರ್ಡಿಂಗ್, ಸಿಡೀಸ್. ನಾವೇನ್ ಮಾಡ್ತಿದ್ವಿ ಸಿಡೀಸ್. ಆವಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ಗಿಫ್ಟಾಪ್ ಇರ್ಲಿಲ್ಲ ಯಾರು. ಕೆಲವರು ಹೇಳ್ತಾರೆ ಫಾಲೋಅಪ್ ಹೋಗ್ಲಿಕ್ಕೆ ಬೈಕ್ ಇಲ್ಲ, ಫಾಲೋಅಪ್ ಮಾಡ್ಲಿಕ್ಕೆ ಇಲ್ಲ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ. ಎಲ್ಲ ಝೂಟ್ ಸಾರ. ರೀಸನ್ ಬೇಕಿತ್ತು ಹೇಳಿದ್ರಿ ಅಷ್ಟೇ. ಬಟ್ ನಾನು ಹೇಳ, ನಮ್ಮ ಹತ್ರನು ಲ್ಯಾಪ್ಟಾಪ್ ಇರ್ಲಿಲ್ಲ, ನಮ್ಮ ಹತ್ರನು ಬೈಕ್ ಇರ್ಲಿಲ್ಲ. ಬಿಸ್ನೆಸ್ ಮಾಡಿದೆ. ಮತ್ತೆ ನಮ್ದು ಹೆಂಗೆ ಫಾಲೋಅಪ್ ಆಗ್ತಿತ್ತು, ನಮ್ದು ಹೆಂಗೆ ಟ್ರೈನಿಂಗ್ ಆಗ್ತಿತ್ತು, STP ಆಗ್ತಿತ್ತು? ನಿಮ್ಮ ಸೋಚ್ ಅಲ್ಲಿ ಪ್ರಾಬ್ಲಮ್ ಇದೆ. ಜಬ್ ತಕ್ ಸೋಚ್ ನೈ ಬದಲೋಗೆ ತಬ್ ತಕ್ ದುನಿಯಾ ನೈ ಬದಲ್ ಸಕ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನೇನ್ ಹೇಳ್ತಿದ್ದೆ ಅಂದ್ರೆ, ನನ್ಗೆ ರೆಕಾಗ್ನಿಷನ್ CD ಮತ್ತೆ ಕೆಲವು ಟ್ರೈನಿಂಗ್ CD ಅನ್ನ ಶ್ರೀಕಾಂತ್ ಸರ್ CD ಗೆ ಕಾಪಿ ಮಾಡಿಸ್ಬಿಟ್ಟು ನನಗೆ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ರು. ಮನೆಯಲ್ಲಿ ಯಾವಾಗ ನೈಟ್ ಟೈಮಿಗೆ ಇರ್ತೀಯಲ್ಲ, ನಿಮ್ ಮನೇಲಿ ಹೇಗೂ VCD ಪ್ಲೇಯರ್ ಇದೆ, CD ಹಾಕೊಂಡು ಈ ರೆಕಾಗ್ನಿಷನ್ ನೀನು ನೋಡಿ ನಿಮ್ ಮನೆಯವ್ರಿಗೂ ತೋರ್ಸು. ಈಗ ನೀನ್ ಆ ಸ್ಟೇಜ್ ಅಲ್ಲಿ ಇಲ್ದೇ ಇರ್ಬೋದು, ನಿಮ್ ಪಪ್ಪಂಗೆ ಹೇಳು, ನಿಮ್ ತಂಗಿಗೆ ಹೇಳು, ತಮ್ಮಂಗೆ ಹೇಳು, ಈ ತರ ನಿಮ್ಮನ್ನು ಸ್ಟೇಜಿಗೆ ಹತ್ತಿಸ್ತೇನೆ ಪಪ್ಪ ಅಂತ. ಹಂಗ್ ಮಾಡ್ತಾನೆ ನಮ್ ತಂದೆನ ನಾವು 800,000 ಜನ ನಡುವೆ ಸ್ಟೇಜಿಗೆ ಹಚ್ಚಿ ಸನ್ಮಾನ ಕೊಡ್ಸಿದ್ವಿ. ಆ ದಿನ ನಮ್ ತಂದೆ ಕಣ್ಣಲ್ಲಿ ಬಂದಂತ ಆನಂದ ಭಾಷ್ಮ ಈಗಲೂ ನಮ್ ಕಣ್ಮುಂದೆ. ಈಗಲೂ ಐ ಹ್ಯಾವಂಟ್ ಫಾರ್ಗಾಟನ್ ಎನಿಥಿಂಗ್ ಇನ್ ಮೈ ಲೈಫ್. ಆ ಒಂದೊಂದು ಮೂಮೆಂಟ್, ಒಂದೊಂದು ಸರ್ಟಿಫಿಕೇಟ್, ಒಂದೊಂದು ಗಿಫ್ಟ್ ಸಿಕ್ಕಿದ್ದನ್ನ ಹೋಗಿ ಕೊಟ್ಟಾಗ ಅದ್ರ ಮೇಲೆ ಶ್ರೀಪಾದ್ ಗೋಪಾಲ್ ಕೃಷ್ಣ ಜಾಣಿಗ ಬರ್ದಿದ್ ನೋಡಿ ಒಂದು ಬೇರೆ ಲೆವೆಲ್ ನ ಒಂದು ಆನಂದ ಭಾಷ್ಮ ಸುರಿಸ್ತಾ ಇದ್ರು. ಸಮझ ಅಂಡ್ ಯಾರು ನಮ್ಮ ಮನೆಗೆ ವಿಸಿಟ್ ಮಾಡಿದ್ರೆ ಅವ್ರ ಮೇಲ್ಗಡೆ ರೂಮ್ ನ ವಿಸಿಟ್ ಮಾಡಿದ್ರೆ, ಐ ಥಿಂಕ್ ಮೇಲ್ಗಡೆ ಒಂದು ರೂಮ್ ಜಾಗನೇ ಸಾಕಾಗ್ತಾ ಇಲ್ಲ ಆ ಮೂಮೆಂಟ್ ಗಿಫ್ಟ್ ಅನ್ನು ಇಡ್ಲಿಕ್ಕೆ. ಅಂಡ್ ಒಂದ್ರ ಹಿಂದೆ ಒಂದು ಇಟ್ಕೊಂಡ್ ಬಿಟ್ಟಿದೆ. ಇನ್ 2ನೇ ರೂಮಿಗೆ ಶಿಫ್ಟ್ ಆಗಿದೆ ಕೆಲವೆಲ್ಲ. ಐ ಥಿಂಕ್ ಉಚಿಲ್ ಸರ್ ಬಂದಿದ್ದಾರೆ, ಕೆಲವ್ರ ಮನೆ ಬಂದಾಗ ನೋಡಿರ್ತಾರೆ. ಸೊ ಅದೇ ಹೇಳಿದ್ರೆ, ಅಂತದ್ದೇ ಮೂಮೆಂಟ್, ಅಂತದ್ದೇ ಸರ್ಟಿಫಿಕೇಟ್ಸ್ ಗಳು, ಅಂತದ್ದೇ ಗಿಫ್ಟ್ಸ್ ಗಳು ನಿಮ್ಗೆ ಎಲ್ರಿಗೂ ಸಿಗ್ಲಿ ಅಂತ ನನ್ನ ಆಸೆ. ಬಟ್ ಅದ್ ಸಿಗ್ಲಿಕ್ಕೆ ನೀವು ಅಷ್ಟೇ ಟ್ರೈನಿಂಗ್ ತಗೊಳ್ತಿದ್ದೀರಾ, ಅಷ್ಟೇ ರೆಕಾರ್ಡಿಂಗ್ ಸೆಷನ್ಸ್ ಕೇಳ್ತಿದ್ದೀರಾ, ಅಷ್ಟೇ CDs ವಿಡಿಯೋಸ್ ಮಾಡ್ಕೊಂಡು ನೀವು ನೋಡ್ತಿದ್ದೀರಾ ಅನ್ನೋದು ನೋಡಿ. ನೀವು ಬೇರೆ CDs ತುಂಬಾ ತಗೊಂಡು ನೋಡ್ತಿದ್ದೀರಾ ಅನ್ನೋದು ಗೊತ್ತಿದೆ ನನಗೆ. ಮುಂಗಾರು ಮಳೆ CD ಡೌನ್ಲೋಡ್ ಆಗಿರುತ್ತೆ. ನಿಮ್ ಫೇವರೇಟ್ ಇರೋ ದರ್ಶನದು ಡೌನ್ಲೋಡ್ ಆಗಿ ನೋಡಿರ್ತೀರಾ. ಬಟ್ ಆಜ್ ಕೆ ಬಾದ್ ಉಸ್ಕೋ ಬಂದ್ ಕರೋ. ಇಸ್ ಇಟ್ ಕ್ಲಿಯರ್? ಟ್ರೈನಿಂಗ್ ಸೆಷನ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, CDs ಮಾಡಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಅದನ್ನ ಬಾರ್ ಏನ್ ಮಾಡಿ, ಕೇಳಿ ಅಂಡ್ ನೋಡಿ, ಅಂಡ್ ನೋಟ್ಸ್ ಮಾಡಿ. ಅದ್ರದ್ದು ಬೇಕಾದ್ರೆ ಅಂಡ್ ಅದ್ರದ್ದು ನೋಟ್ಸ್ ಮಾಡ್ಬೋದು. ನಾ ಮಾಡ್ತಿದ್ದೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಮಾಡ್ಬೇಕಾಗಿದ್ದು, ಅನುಸರಿಸಬೇಕಾಗಿದ್ದು, ಪಾಲಿಸಬೇಕಾಗಿದ್ದು ಏನ್ ಹೇಳಿ? 4 ಬೇಸಿಕ್ ವರ್ಕ್. ಶ್ರದ್ಧೆ ಮತ್ತೆ ಭಕ್ತಿಯಿಂದ ಮಾಡಿ. ಯಾವ್ದ್ರಿಂದ ಮಾಡಿ? ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ. ಯಾವ್ದನ್ನ?
ಆವಾಜ್ ನೀ ಯಾರ ಯಾವ್ದನ್ನ ಐ ಥಿಂಕ್ ಕೆಲವರಿಗೆ ನಿದ್ರೆ ಆಗಿಲ್ಲ ಅನ್ಸುತ್ತೆ ನಿನ್ನೆ, ಹಾಗಾಗಿ ಇಲ್ಲಿ ಬಾಯಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕಣ್ಣು ಮುಚ್ಚಿದೆ, ಬಾಯಿ ಮುಚ್ಚಿದೆ ಅವ್ರದ್ದು ಅಲ್ವಾ. ಅಗರ್ ನಿಮ್ದು ಕಣ್ಣು ಬಾಯಿ ಮುಚ್ಚಿಲ್ಲ ಅಂತಂದ್ರೆ, ಕಣ್ಣು ಕಾಣ್ತಾ ಇದೆ ಅಂತಂದ್ರೆ, ಬಾಯಿ ಓಪನ್ ಆಗುತ್ತೆ ಅಂತಂದ್ರೆ ಬಾಯಲ್ಲಿ ಹೇಳಿ. 4 ಬೇಸಿಕ್ ವರ್ಕ್ ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ಮತ್ತೆ ಭಕ್ತಿಯಿಂದ ಮಾಡ್ಬೇಕು. ಯಾರೊಬ್ಬ ವ್ಯಕ್ತಿ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮತ್ತೆ ಭಕ್ತಿ ತೋರಿಸ್ತಾನೆ, ಅವನಿಗೆ ಸಿಗೋ ರಿಸಲ್ಟ್ ಬೇರೆದೇ ಇರುತ್ತೆ. ಇಸ್ ಇಟ್ ಕ್ಲಿಯರ್? ತಂದೆದ ಆಶೀರ್ವಾದ ಸುಮ್ನೆ ತಗೊಳ್ಬೇಡಿ, ಅದ್ ಶ್ರದ್ಧೆ ಭಕ್ತಿಯಿಂದ ತಗೊಂಡ್ ನೋಡಿ. ಆ ಆಶೀರ್ವಾದ ಸಾಕನ್ಸುತ್ತೆ ಈ ವರ್ಷ ಇನ್ನೊಂದು ಫಾರಿನ್ ಟ್ರಿಪ್ ಅಚೀವ್ ಮಾಡ್ಕೊಳಕ್ಕೆ. ನಿಮ್ಮ ಗುರು ಅಂತ ನಾರ್ಮಲಿ ಮೇಲ್ಭಾಗದಲ್ಲಿ ಸ್ವೀಕರಿಸಬೇಡಿ, ಶ್ರದ್ಧೆ ಭಕ್ತಿಯಿಂದ ಸ್ವೀಕರಿಸಿ ನೋಡಿ. ಈ ವರ್ಷ ಥೈಲ್ಯಾಂಡ್ ಏನು, ಇದೇ ವರ್ಷ ಮಲೇಷಿಯಾನು ಆಗ್ಬಿಡುತ್ತೆ. ಒಂದೊಂದು ಇಯರ್ಲಿ 2 ಫಾರಿನ್ ಟ್ರಿಪ್ ಅಚೀವ್ ಮಾಡಿದವರು ಇದಾರೆ ಈ ಬಿಸ್ನೆಸ್ ಅಲ್ಲಿ, ಅಂಡ್ ಅದನ್ನ ನೀವು ನೋಡಿದೀರಾ. ಹಾಗಾಗಿ ಹೇಳ್ತಿರೋದು ನಾನು, ಶ್ರದ್ಧೆ ಭಕ್ತಿಯಿಂದ 4 ಬೇಸಿಕ್ ವರ್ಕ್ ಅನ್ನು ಮಾಡ್ಬೇಕು. ಮಾಡ್ತೀರಾ ಡೈಲಿ? ಇವಾಗಿಂದನಂತ ನಾಳೆಯಿಂದನ? ನಾಳೆ ಅಂತ ಯಾರು ಹೇಳಿದಾರ ಅವ್ರ ಮನೆ ಹಾಳು. ಎಸ್ ಓಕೆ, ಗುಡ್. एक बार जोरदार ताली आप लोगों के लिए. ನೆಕ್ಸ್ಟ್ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಿದ್ದೀನಿ, ನಾನು ಸರಿಯಾಗಿ ಬರ್ಕೊಳ್ಳಿ. ದಟ್ ಈಸ್ ಬಿಸ್ನೆಸ್ ಅಲ್ಲಿ ಏನು, ಬಿಸ್ನೆಸ್ ನಲ್ಲಿ ಸಕ್ಸೆಸ್ ಆಗ್ಬೇಕಂತ ಇದ್ರೆ ಆಟಿಟ್ಯೂಡ್, ಯಾವುದು ಆಟಿಟ್ಯೂಡ್ ಅನ್ನ ಪರ್ಫೆಕ್ಟ್ ಮಾಡಿಟ್ಕೊಳ್ಳಿ. ಏನ್ ಮಾಡಿಟ್ಕೊಳ್ಳಿ? ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ಆಗುವುದಕ್ಕೆ ಸರಿಯಾದ ಆಟಿಟ್ಯೂಡ್ ಅನ್ನ ಅನುಸರಿಸಬೇಕು. ಯಾವ್ದನ್ನ ಅನುಸರಿಸಬೇಕು? ಕೆಲವರು ಆಟಿಟ್ಯೂಡ್ ಅನ್ನ ನೋಡಿದ್ದೇನೆ ಇಲ್ಲಿ. ಅವರ ಅಪ್ಲೈನ್ ಯಾರವ್ರಿಗೆ ಸಾಥ್ ಕೊಟ್ಟಿದ್ದಾರೆ, ಇರ್ಲಿಕ್ಕೆ ಗುರುಕುಲಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರ ಮುಖ ನೋಡಿನೇ ಮಾತಾಡಕ್ ಆಗಲ್ಲ ಅವ್ರಿಗೆ, ಅಲ್ವಾ? ಯಾರು ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಗುರುಕುಲಲ್ಲಿ ಇರೋದಕ್ಕೆ, ಮಲಗೋದಕ್ಕೆ, ಟೈಮಿಗೆ ನೀರ್ ಖಾಲಿ ಆದಾಗ ಅದನ್ನ ತಂದು ಹಾಕೋದಕ್ಕೆ, ಅಂಡ್ ಕರೆಂಟ್ ಬಿಲ್ ನೀವು ಕಟ್ಲಿಲ್ಲ ಆದ್ರೂ ಸಹ ಅದು ಚಾರ್ಜ್ ಇಟ್ಟಾಗ ನಿಮ್ ಮೊಬೈಲ್ ಅನ್ನ ಅದನ್ನೆಲ್ಲ ಕಟ್ಕೊಂಡಿದ್ದಾರೆ. ಹಂಗ ನೋಡೋದಾದ್ರೆ ಕಂಪ್ಲೀಟ್ಲಿ ನಿಮ್ಮ ಅಪ್ಪನ ಸ್ಥಾನ, ಅಮ್ಮನ ಸ್ಥಾನ ಅವರೇ ತುಂಬ್ತಿದ್ದಾರೆ. ಕಹಿ ಬಾರ ಅಪ್ಲೈನ್ ಹತ್ರ ದುಡ್ಡು ಇಲ್ಲದೆ ಇರೋ ಸಿಚುವೇಶನ್ ಅಲ್ಲೂ ದುಡ್ಡು ಇಲ್ಲ ಅಂತ ತೋರ್ಸ್ಕೊಳ್ಳದೆ ನಿಮ್ಮನ್ನ ಕರ್ಕೊಂಡೋಗಿ ಊಟ ಕೊಡ್ಸಿದ್ದಾಳೆ. ಬಟ್ ಆ ಅಪ್ಲೈನ್ ಜೊತೆಗೆ ನೀವೇನ್ ಮಾಡಿ ಇಟ್ಕೊಂಡಿದ್ದೀರಾ? ಮುನಿಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಇವನಂತ ಅಪ್ಲೈನ್ ಅಂತ ಒಳಗಡೆ ಒಂದು ಅಹಂ ಭಾವನೆ ಇಟ್ಕೊಂಡು ಅವರೇ ಕಾಲ್ ಮಾಡ್ಲಿ ನಂಗೆ, ಜಬ್ ತಕ್ ಅವ್ರು ನಂಗೆ ಕಾಲ್ ಮಾಡಲ್ಲ, ಜಬ್ ತಕ್ ಮೇ ಕ್ಯೂ ಕಾಲ್ ಕರು. ಅಚ್ಚಾ, ನೀವು ಜೂನಿಯರ್ ಆಗಿ ನಿಮ್ಮ ಹತ್ರ ಇಷ್ಟು ಸ್ವಾಭಿಮಾನ ಇರಬೇಕಾದ್ರೆ ನಿಮ್ಮ ಅಪ್ಪ ಅವರು, ಐ ಮೀನ್ ನಿಮ್ ಸೀನಿಯರ್ ಅವರು, उनके अंदर थोड़ा भी स्वाभिमान नहीं रहता है? नहीं होता है श्रीनिवास, नहीं होता है तुकाराम, नहीं होता है रुद्रेश. तो फिर बदलो. ಈ ನೆಗೆಟಿವ್ ಆಟಿಟ್ಯೂಡ್ ಅನ್ನು ಬದಲಾಯಿಸಲ್ವಾ? ಬಿಸ್ನೆಸ್ 0 ಅಲ್ಲೇ ಇರುತ್ತೆ, ಬರೆದಿಟ್ಕೊಳ್ಳಿ. ಬಾಂಡ್ ಪೇಪರ್ ಇಲ್ಲಾದ್ರೆ ತಂದ್ಕೊಂಡು ಬರ್ಕೊಳ್ಬೇಕಾದ್ರೆ ನಾನು ಸಿಗ್ನೇಚರ್ ಆಗ್ತೇನೆ ಬೇಕಾದ್ರೆ. ನೆಗೆಟಿವ್ ಆಟಿಟ್ಯೂಡ್ ನಿಮ್ಮನ್ನ ಸೋಲ್ಸುತ್ತೆ, ನೆಗೆಟಿವ್ ಆಟಿಟ್ಯೂಡ್ ನಿಮ್ಮನ್ನ ಬೀಳ್ಸುತ್ತೆ, ನೆಗೆಟಿವ್ ಆಟಿಟ್ಯೂಡ್ ನಿಮ್ಮನ್ನ ಬಿಲ್ಕುಲ್ ಮೇಲೆ ಹೇಳಕ್ ಬಿಡಲ್ಲ. ನೀವೇನೇ ಕೆಲಸ ಮಾಡ್ಲಿಕ್ಕೆ ಹೋದ್ರು ರಿಸಲ್ಟ್ ಬರಲ್ಲ. ಹೋಗಿದ್ದೀರಾ ಫಾಲೋಅಪ್ ಗೆ, ಬರಲ್ಲ. ಸೇಲ್ಸ್ ಹೋಗಿದ್ದೀರಾ ಸೈನ್ ಅಪ್ ಮಾಡ್ಸಕ್ಕೆ, ಆಗಲ್ಲ ಸೈನ್ ಅಪ್. ಹೋಗಿದ್ದೀರಾ ಪ್ರಾಡಕ್ಟ್ ಕೊಡಕ್ಕೆ, ತಗೊಳಲ್ಲ ಅವರು, ಕಳಿಸ್ತಾರೆ ನಿಮ್ಮನ್ನ. ಯಾಕೆ ಹೇಳಿ? ನಿಮ್ ಆಟಿಟ್ಯೂಡೇ ಸರಿ ಇಲ್ಲ ಆದ್ಮೇಲೆ ಹೆಂಗಾಗತ್ತೆ? ಆಟಿಟ್ಯೂಡ್ से बहुत कुछ पा सकते हैं, राइट? ಆಟಿಟ್ಯೂಡ್ ಅಂದ್ರೆ ಏನು? ಆಟಿಟ್ಯೂಡ್ ಮೀನ್ಸ್ ನಿಮ್ಮ ಯೋಚನೆಯ ವಿಧಾನ. ಬರ್ಕೊಳ್ಳಿ ಅದನ್ನ, ನಿಮ್ಮ ಯೋಚನೆಯ ವಿಧಾನ ಸರಿ ಇರ್ಬೇಕು. ಆಟಿಟ್ಯೂಡ್ ಮೀನ್ಸ್ ನಿಮ್ಮ ಮಾತನಾಡುವ ವಿಧಾನ. ಯಾವುದು ಆಟಿಟ್ಯೂಡ್ ಅಂದ್ರೆ? ನೀವು ಮಾತನಾಡುವ ವಿಧಾನ ಸರಿ ಇರ್ಬೇಕು. ಆಟಿಟ್ಯೂಡ್ ಮೀನ್ಸ್ ನೀವು ಕೆಲಸ ಮಾಡುವ ವಿಧಾನ. ವಾಟ್ ಆಟಿಟ್ಯೂಡ್ ಅಂದ್ರೆ? ನಿಮ್ಮ ಯೋಚನೆಯ ವಿಧಾನ, ನೀವು ಮಾತನಾಡುವ ವಿಧಾನ, ನೀವು ಕೆಲಸ ಮಾಡುವ ವಿಧಾನ. ಆಟಿಟ್ಯೂಡ್ ಮೀನ್ಸ್ ನೀವು ಟ್ರೈನಿಂಗ್ ತಗೊಳ್ಳೋ ವಿಧಾನ. ನಾನು ನೋಡ್ತೇನೆ, ನೀವು ಕೆಲವೊಮ್ಮೆ ಟ್ರೈನಿಂಗ್ ತಗೊಳ್ಳುವಾಗ ಹೆಂಗ್ ಕೂರ್ತೀರಾ, ಹೆಂಗ್ ಕೇಳ್ತೀರಾ, ಹೆಂಗ್ ಬರ್ಕೊಳ್ತೀರಾ, ಎಷ್ಟು ಸೀರಿಯಸ್ಲಿ ಇದ್ದೀರಾ. ತುಂಬಾ ಜನ ನೋಡಿದ್ದೇನೆ ಅವಾಗ ಎದ್ದು ಹೇಳೋದು, ವಾಶ್ರೂಮಿಗೆ ಹೋಗೋದು, ಯಾರ್ದೋ ಫೋನ್ ಬಂತ ಮಾಡೋದು, ನಾಟಕ ತುಂಬಾ ಮಾಡ್ತೀರಾ. ಅಂಡ್ ಜಬ್ ತಕ್ಕೆ ನಾಟಕ ಬಂದ್ नहीं होगा तो आपका ही खेल खत्म होगा. ಸೊ ಅದಕ್ಕೆ ಹೇಳ್ತೇನೆ, ನಾಟಕ ಬಂದ್ ಖೇಲ್ ಖತಮ್ ಮಾಡಿ, ಬಿಸ್ನೆಸ್ ಕರೋ ಅಚ್ಚೆ ಸೆ. ಈ 12 ಪಾಯಿಂಟ್ ಏನ್ ಹೇಳಿದೆ ನಿಮಗೆ, ಈ 12 ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು? ಥ್ಯಾಂಕ್ ಯು, ಅದನ್ನ ರಬ್ ಮಾಡ್ಬಿಡು. 12 ಪಾಯಿಂಟ್ ಅನ್ನ ಚಾಚು ತಪ್ಪದೆ ರೆಗ್ಯುಲರ್ ಆಗಿ ಸಾಯುವವರೆಗೂ, ಕೊನೆ ಉಸಿರು ಇರುವವರೆಗೂ ಪಾಲಿಸಬೇಕು. ಭೂಮಿ ಬಿಟ್ಟು ಹೋದ ನಂತರ ನಮ್ಮ ಮನೆಯವರು ಅದನ್ನ ಪಾಲಿಸ್ಲಿ.
ಆತರ ಒಂದು ಹ್ಯಾಬಿಟ್ ಮಾಡ್ಬಿಡಿ. ಓಕೆನಾ? ಡನ್ ಡನ್. ಆಗ್ಲೇ ನಿಮ್ಮ ಹುಟ್ಟೋ ಮಕ್ಕಳು ಕೂಡ ಗರ್ವದಿಂದ ಹೇಳ್ಕೊಡ್ತಾರೆ, ನಮ್ಮ ಅಪ್ಪ ಡಿಯರ್ ಲೈಫ್ ಮಾಡಿ ಸಕ್ಸೆಸ್ಫುಲ್ ಆಗಿ ಹೋಗಿದ್ದಾರೆ, ಅಂಡ್ ನನಗೂ ಅದೇ ಡಿಯರ್ ಲೈಫ್ ಅಲ್ಲಿ ಸಕ್ಸೆಸ್ ಮಾಡಿಸಿದ್ದಾರೆ. ಅವನು ಗರ್ವದಿಂದ ಹೇಳ್ತಾನೆ, ನಿಮ್ಮ ಮಗ ಅಥವಾ ಮಗಳು ಡಿಯರ್ ಲೈಫ್. ಅದೇ ಅದೇ ಹಮಾರಿ ಲೈಫ್. ಇಲ್ಲದ್ರೆ ಹಮಾರಿ ಲೈಫ್ ಬಾಯಿಂದ ಮಾತ್ರ ಬರುತ್ತೆ, ಅದು ದಿಲ್ಸೆ ಬರಲ್ಲ. ದಿಲ್ಸೆ ಬರ್ಲಿಕ್ಕೆ ದಿಲ್ಸೆ ಕುಚ್ ಕರ್ನಾ ಪಡೇಗ. ದಿಲ್ಸೆ 12 ಪಾಯಿಂಟ್ ಅನ್ನ ಪಾಲಿಸಿ, ಅನುಸರಿಸಿ ಎಂದೆಂದಿಗೂ. ಇಸ್ ಇಟ್ ಕ್ಲಿಯರ್? ನೀವು ಯಾರೋ ಹುಡುಗನ್ ನೋಡಿ ಹುಡುಗಿನ್ ನೋಡಿ ಹಾಡಬೇಡಿ, ಎಂದೆಂದೂ ನಿನ್ನನು ಮರೆತು ಅಂತ. ಈ 12 ಪಾಯಿಂಟ್ ಹಿಡ್ಕೊಂಡು ಹಾಡಿ, ಎಂದೆಂದೂ ನಿನ್ನನು ಮರೆತು ನಾ ಬಿಡಲಾರೆ. 12 ಪಾಯಿಂಟ್ समझ आ रहा है? पूरा अपन को फॉलो करना है, ರೈಟ್? ಈಗ ಅಚೀವರ್ಸ್ ಗಳಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ರಿಯಲ್ ಅಚೀವರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ರಿಯಲ್ ಅಚೀವರ್ಸ್ ಆರ್ ಶೇಪ್ಡ್ ಬೈ ಕಂಟಿನ್ಯೂಸ್ ಎಫರ್ಟ್. ಪರ್ಸಿವರೆನ್ಸ್ ಇಸ್ ದ ಕೀ ಟು ಸಕ್ಸೆಸ್. Whenever you fall down in your business, you get disappointed and discouraged, but how quickly and how strongly you get back up will determine your achievements. ನನಗೆ ಗೊತ್ತಿದೆ ಇಲ್ಲಿ ಕೆಲವು ಅಚೀವರ್ಸ್ ಹತ್ರ ಒಳ್ಳೆ ಒಳ್ಳೆ ಮೊಬೈಲ್ ಅಚೀವ್ಮೆಂಟ್, ಒಳ್ಳೆ ಒಳ್ಳೆ ಟ್ಯಾಬ್ ಅಚೀವ್ಮೆಂಟ್, ಒಳ್ಳೆ ಒಳ್ಳೆ ಲ್ಯಾಪ್ಟಾಪ್ ಅಚೀವ್ಮೆಂಟ್, ಒಳ್ಳೆ ಒಳ್ಳೆ ಸ್ಕೂಟಿ ಅಥವಾ ಬೈಕ್ ಅಚೀವ್ಮೆಂಟ್, ಅಥವಾ ಕಾಸ್ಟ್ಲಿ ಗೋಲ್ಡ್ ಅಚೀವ್ಮೆಂಟ್, ಅಥವಾ ಕಾಸ್ಟ್ಲಿ ಸೂಟ್ ಅಚೀವ್ಮೆಂಟ್, ಅಥವಾ ಕಾಸ್ಟ್ಲಿ ಬಂಗ್ಲೋ ಅಥವಾ ಮನೆ, ಸೂಟ್ ಬೂಟ್, ಇದೆಲ್ಲ ಅಚೀವ್ಮೆಂಟ್ಸ್ ಇನ್ನೂ ಆಗಿಲ್ಲ ಎಲ್ರ ಹತ್ರ, ರೈಟ್? ಆಗೋದು ಬಾಕಿ ಇದೆ. ಬಟ್ ಅದು ಆಗಬೇಕಾದ್ರೆ ನಾವು ಕಡಿ ಮೆಹನತ್ ಫೀಲ್ಡ್ ಅಲ್ಲಿ ಇಳಿದು ಮಾಡ್ಲೇಬೇಕಾಗತ್ತೆ, ಕಂಟಿನ್ಯೂಸ್ಲಿ ಎಫರ್ಟ್. ಬಟ್ ನನಗೆ ಗೊತ್ತಿರ್ಲಿ, ನಿಮಗ್ ಗೊತ್ತಿರ್ಲಿ, ಪರ್ಸಿವರೆನ್ಸ್ ಇಸ್ ದ ಕೀ ಟು ಸಕ್ಸೆಸ್. ನಿಮ್ಮ ಧೈರ್ಯ, ನಿಮ್ಮ ಪೇಷನ್ಸ್ ನಿಮಗೆ ಬೀಗದ ಕೈ ಆಗಿರುತ್ತೆ ಅನ್ನೋದು ಮರಿಬೇಡಿ. ನಿಮ್ಮ ಬಿಸ್ನೆಸ್ ಡೌನ್ ಫಾಲ್ ಆದಾಗ ನೀವು ಡಿಸಪಾಯಿಂಟ್ ಆಗ್ಬೋದು, ಡಿಸ್ಕರೇಜ್ ಆಗ್ಬೋದು, ಬಟ್ ಎಷ್ಟು ಬೇಗ ಕ್ವಿಕ್ಲಿ ನೀವು ಮತ್ತೆ ಎಷ್ಟು ಸ್ಟ್ರಾಂಗ್ಲಿ ಮತ್ತೆ ಪುಟ್ಟದು ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ಕಾಸ್ಟ್ಲಿ ಘರ್, ಕಾಸ್ಟ್ಲಿ ಬಂಗ್ಲೋ, ಕಾಸ್ಟ್ಲಿ ಕಾರ್, ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ಲ್ಯಾಪ್ಟಾಪ್ ನಿಮ್ಮ ಕೈ ಸೇರೋದಕ್ಕೆ ಏನ್ ಹೇಳ್ತೀರಾ? ಹಲೋ, ಎಸ್ ಆರ್ ನೋ? ಹಾಗಾಗಿ ಮತ್ತೆ ಸಂದೇಶನ ನಿಮಗೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಕನ್ನಡದಲ್ಲೂ ಹೇಳ್ತೇನೆ, ಕೇಳ್ಕೊಳ್ಳಿ. ನಿಜವಾದ ಸಾಧಕರು ನಿರಂತರ ಪ್ರಯತ್ನದಿಂದ ರೂಪುಗೊಳ್ಳುತ್ತಾರೆ. ನಿಜವಾದ ಸಾಧಕರು ನಿರಂತರ ಪ್ರಯತ್ನದಿಂದ ರೂಪುಗೊಳ್ಳುತ್ತಾರೆ. ಪರಿಶ್ರಮವೇ ಯಶಸ್ಸಿನ ಕೀಲಿ ಕೈ ಇದ್ದ ಹಾಗೆ. ನೀವು ಮಾಡೋ ಪರಿಶ್ರಮನೇ ನಿಮ್ಮ ಯಶಸ್ಸಿನ ಬೀಗದ ಕೈ ಇದ್ದಾಗೆ. ನೀವು ಬೆಳೆಯುತ್ತೀರಿ, ನೀವು ಕೆಲವೊಮ್ಮೆ ವಿಫಲರು ಕೂಡ ಆಗ್ತೀರಾ. ನೀವು ಬೆಳೆಯುತ್ತೀರಿ, ನೀವು ಕೆಲವೊಮ್ಮೆ ವಿಫಲರಾಗುತ್ತೀರಿ. ಆದರೆ ನೀವು ನಿರಾಶೆಗೊಳ್ಳಿ. ಆದ್ರೆ ನೀವು ಎಷ್ಟು ಬೇಗನೆ ಮತ್ತು ಎಷ್ಟು ಬಲವಾಗಿ ಮತ್ತೆ ಮೇಲೇಳುತ್ತೀರಿ ಎಂಬುದು ನಿಮ್ಮ ಸಾಧನೆಗಳನ್ನ ನಿರ್ಧರಿಸುತ್ತೆ. ಎಸ್, ಬಿದ್ದವನು ಬಿದ್ದೇ ಇದ್ರೆ ಅವನಿಗೆ ಬಿದ್ದವ ಅಂತ ಕರೀತಾನೆ. ನೀವು ಬಿದ್ಕೊಂಡೇ ಇದ್ರೆ ಬಿದ್ದವರು ಅಂತ ಕರೀತಾ ಇರ್ತಾರೆ. ಬಟ್ ಬಿದ್ದವನು ಮತ್ತೆ ಪುಟ್ಟದ್ ಹೇಳಿದ್ರೆ ಅವನು ಎದ್ದವ, ಅವನು ಗೆದ್ದವ ಅಂತ ಕರೀತಾರೆ. ಆದ್ರೆ ಎದ್ದವರಾಗಿ ಗೆದ್ದವರಾಗಿ ಏನ್ ಹೇಳ್ತೀರಾ? ಆರ್ ಯು ರೆಡಿ ಟು ವಿನ್? ಆರ್ ಯು ರೆಡಿ ಟು ಫೈಟ್?